ನಿಮ್ಮ ಹೆಸರೇನ್ರಿ? ನಮ್ಮ ಹೆಸರು ಸೋನವ್ವ. ನಿಮ್ಗ ವಯಸ್ಸು ಎಷ್ಟು ನಡ್ದಾವ್ರಿ? ವಯಸ್ಸ 78. ಈ ವಯಸ್ಸಿನಾಗ ಇಟ್ಟು ಗಟ್ಟಿ ಇದಿರ್ಲ ನೀವು ಅದಕ್ಕ ಏನು ತಿನ್ನುದು ನಿಮ್ದ ಹೆಂಗ ಏನು? ನಮ್ದೇನ್ರಿ ಪಲ್ಲಿ ರೊಟ್ಟಿ ಇಂಥದೇನು ವಾಪರಸಂಗಿಲ್ಲ. ನಮ್ದೇನೈತಿ ಶರೀರ ತಣ್ಣೀರ್ ಸ್ನಾನ ಮಾಡುದು, 3 ಗಂಟೆ ಕೇಳುದು, 2 ಗುಡಿ ಮುಂಚೆ ಸೇವಾ ಮಾಡುದು, 2 ಹೊತ್ತು. ಯಾವ ಗುಡಿ ರೀ? ಸಿದ್ದಮತ್ಯಾನ ಗುಡಿ, ಈಶ್ವರಪ್ಪನ ಗುಡಿ. ನೀವು ಸೇವಾ ಮಾಡಿ 2 ಹೊತ್ತು ನಾವು ಸೇವಾ ಮಾಡಿ ನೆಸಿಕೆ ಸೇವಾ ಅಂದ್ರೆ ಏನು? ಕಸ ಕಸ ಹೊಡೆದ್ ನೀರ್ ಹೊಡಿದು ಇಷ್ಟ 3 ಗಂಟೆಕ ಹೇಳುದು. ಮತ್ ಈಗಿನ ಹುಡುಗರು ಯಾಕೆ ಇಟ್ಟು ಗಟ್ಟಿಲ್ರಿ? ಅಂದ್ರೆ ಸುಡ್ಗಾಡ್ ಮಾವ ತಿಂತಾರಿ, ಮತ್ತೆ 12 ಎಸನಿಕ್ ಮಾಡ್ತಾರು, ಮತ್ತ ಆರ್ದೊಳಗ ಏನು ತಾಕತ್ತು ಇಲ್ಲ. ಮತ್ತ ಹುಡುಗರು ಏನ್ ಮಾಡ್ಬೇಕ್ರಿ? ಇಲ್ಲ ಹುಡುಗರು ಆತ್ರಿ, ಹೆಣ್ಮಕ್ಳು ಅವರು ಪಾನಿಪುರಿ ತಿನ್ನಿ, ಇದನ್ ತಿನ್ನಿ, ನಾ ದೋಸೆ ಮಾಡೀನಿ, ನಾ ಇಡ್ಲಿ ಮಾಡೀನಿ, ಕೆಟ್ಟ ಹುಳಿ ಏನ್ ಸಾಕತಿ ಅದನ್ನ ತಿಂದ ತಮ್ಮ ಶರೀರ ಒಳಗಿನ ತಾಕತ್ತ ಕೆಡಿಸ್ಕೊಂಡ್ ಬಿಡ್ತಾರು. ಅವ್ರ ಏನ್ ತಿನ್ಬೇಕಂತೀರಿ? ಅದಕ್ಕೆ ಕಮ್ಮಗ ರೊಟ್ಟಿ ಪಲ್ಯ, ಆರೋಗ್ಯ, ಅಲಸಂದಿ ಕಾಳ, ಹೆಸರು ಕಾಳ ಪಲ್ಯ ಕಮ್ಮನ್ ಮಾಡ್ಕೊಂಡ್ ತಿನ್ನಬೇಕ. ಅಂದ್ರೆ ತಿಂದ್ರ ಗಟ್ಟಿ ಹಾಲ ಮೊಸರ ಕೆಲಸ ಮಾಡಿರ್ರಿ. ಕೆಲಸ ಮಾಡಿದ್ರೆ ತೀರೋ ಆರೋಗ್ಯ ಐತಿ. ಮತ್ತೀಗ ಈಗಿನ ಮಂದಿ ಕೆಲಸ ಮಾಡಂಗಿಲ್ಲ. ಮಾಡಿದ್ರೆಲ್ಲ ನಮ್ ತವ್ರ ಮನೆಗೆ ಹೋಗಿ ಹೋಗ್ತಾರ, ಎಲ್ಲ ಗಂಟು ಮುಟ್ಟೆ ಕಟ್ಕೊಂಡು. ನಮ್ ಕುತ್ತಲೇನ ಊಟಕ್ಕೆ ಹಾಕ್ರಿ, ನಾವ್ ಇಂತ ತಿಂತೀವು, ಸಂಡಿಗೆ ಕರ್ತೀನಿ, ಬಜ್ಜಿ ಮಾಡ್ಕೊಂತೀನಿ, ಎಲ್ಲ ತಿಂದ ವಾತ ಬೆಳ್ಕೊಂಡ ಕೊತ್ತರ ಏವಪ್ಪ ನೆತ್ತರ ಏವಪ್ಪ ಅಂತಾರ. ಈಗ ನಿಮ್ಮ ವೇಟ್ ಏಟ್ ಐತ್ರಿ? ವೇಟ್ ಏಟ್ ಅದ್ರಿ ನೀವು? ಎಷ್ಟು ತೂಕ ಐತಿ ನಿಮ್ದು? ನಮ್ದು ತೂಕ್ರಿ 45. ಈ ವಯಸ್ಸಿನಾಗ್ರಿ 45 ಐತಿ. ಇಟ್ಟು ಗಟ್ಟಿ ಇದಿರಂದ್ರ ಮತ್ತ ಬಾಳ ನೀವು ಪೈಲಂದ ಹೊಲಮನಿ ಕೆಲಸ ಮಾಡಿರಿ? ಹೊರಗೆ ಹೊಲಮನಿ ಕೆಲಸ ಮಾಡಿವು, ಹರಿಗಿವು, ಬಿತ್ತಿವು, ಎಡಿ ಹೊಡೆದಿವು, ಮಡಿ ಕಟ್ಟಿವು, ಕೆಬ್ಬನಗಳೇ ಹೊಡೆದಿವು, ಎಲ್ಲ ಕೆಲಸ ಉಳ್ದತಿ. ಇನ್ ಹೋಗುದು ಒಂದ ಎಲ್ಲೇ ಶಿವನ ಸದರಿಗೆ ಹೋಗೋದು ಒಂದು ಉಳ್ದತಿ. ಅದ್ ಮುಂದ್ ಐತ್ರಿ. ನಿಮ್ಮಂತ ಹಿರಿಯರು ಇನ್ನ ಇರ್ಬೇಕ್ರಿ. ಇದ್ದಾಗ ಈಗಿನ ಮಂದಿ ಎಲ್ಲಾ ಕೆಲಸ ಮಾಡುದು ನೋಡ್ತಾರ. ಈಗಿನ ಜನರು ಚಲೋ ಆಹಾರ ತಿನ್ನೋದಿಲ್ರಿ, ಬರೀ ಬಾಯಿ ರುಚಿ ಒಂದ ನೋಡ್ತೈತಿ. ಬಾಯಿ ರುಚಿ ನೋಡ್ತೀವೋ ತಮ್ಮ ರಗತ್ ಕೆಟ್ಟ ಜಾಣ ಆಗಿ ಮೈ ಒಳಗ್ ವಾತ ತುಂಬೆ ಏನಕತಿ ಕುತ್ತರ ನಿತ್ತರ ನನ್ ಕಾಲು ಹಿಡಿದು ನನ್ ಕೈ ಹಿಡಿದು ನಾವ್ ಇಟ್ಟು ವಯಸ್ಸಾದ್ರ ನಮಗ್ BP ಗೊತ್ತಿಲ್ಲ, ಶುಗರ್ ಗೊತ್ತಿಲ್ಲ, ಕಣ್ಣಾಗ ಬಾದಿಲ್ಲ, ಕಾಲಾಗ ಬಾದಿಲ್ಲ, ಏನಾದ್ರು ಚಸ್ಮಾ ಇಲ್ಲ, ಏನೇನ ಚಸ್ಮಾ ಯಾಕೆ ಅರ್ಧ ಗೊತ್ತಿಲ್ಲ, ಗುಳಿಗಿ ಇಂಜೆಕ್ಷನ್ ಕೇಳ್ಬೇಡ. ಒಂದ್ ಅನಾಸಿ ಗುಳಿಗೆ ತಿಂದಿಲ್ಲ ಇನ್ನೂವರೆಗೆ. ಅದಕ್ಕೆ ಒಟ್ಟು ಈಗಿನ ಮಂದಿಗೆ ಏನೈತಿ ಕೆಲಸ ಮಾಡ್ರಿ ಕಮ್ ಗೊತ್ತಿಲ್ಲ ಅಂತ ಹೇಳ್ತೀರಿ. ಯಾವಾಗಾದ್ರೂ ಕೆಲಸ ಮಾಡ್ಬೇಕು, ಮೈ ಒಳಗಿನ ಬೆವರು ಬರ್ಬೇಕು. ಬೆವರು ಬತ್ತಂದ್ರ ಒಳಗಿನ ರೋಗ ಎಲ್ಲ ತೆಗೆದು ಹೋಗ್ತೈತಿ. ಈ ಎಲ್ಲಾ ಹೆಂಗಿರ್ಬೇಕು ಅನ್ನೋದು ಪದ್ಧತಿ ಹೇಳ್ಯಾರ. ಈ ಅಜ್ಜಿಯರಿಗೆ ನಾವು ತುಂಬಾ ಧನ್ಯವಾದ ತಿಳಿಸ್ತೀವಿ.